ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಕೆ ಅವರು ನಡೆಸಿರ್ತಕ್ಕಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಎಕ್ಸಾಮ್ 2024ಕ್ಕಾಗಿ ಪ್ರೊವಿಷನಲ್ ಅಂಕಪಟ್ಟಿ ಬಂದಾಯಿತು. ಆಲ್ರೆಡಿ KE ವೆಬ್ಸೈಟಲ್ಲಿ ಏನು ಮಾಡಿದ್ದಾರೆ ಅಂದರೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ. ಸೊ ಅದಕ್ಕೆ ಯಾರಾದರೂ ಆಕ್ಷೇಪಣೆಗಳನ್ನು ಸಲ್ಲಿಸೋರಿದ್ರೆ ಖಂಡಿತವಾಗಿ ನೀವು ಹೋಗಿ ಏನು ಮಾಡ್ಬೋದು, ಆಕ್ಷೇಪಣೆಗಳನ್ನು ನಿಮ್ಮ ಅಬ್ಜೆಕ್ಷನ್ಸ್ಗಳನ್ನು ಫೈಲ್ ಮಾಡ್ಬೋದು. ಸೊ ರಿಸಲ್ಟ್ ಬಂದಿದೆ ಅಂದಮೇಲೆ ಎಲ್ರದ್ದು ಎಕ್ಸೈಟ್ಮೆಂಟ್ ಇದೆ. ಅದರಲ್ಲಿ ವಿಶೇಷವಾಗಿ ಮೇನ್ ಏನಂದರೆ ನಮಗೆ 35% ಮಾರ್ಕ್ಸ್ಗಳನ್ನು ತೆಗಿಬೇಕಾಗಿದೆ. ಸೊ 35 ಅಂತಂದರೆ ಸೊ ಎಷ್ಟಾಯ್ತಪ್ಪ ಅಂತಂದರೆ 70 ಅಂಕಗಳನ್ನು ಬಿಡಿದಾಯಿತು. ಸೊ ನಾನು ಇಲ್ಲಿ ಒಂದು ನಿಮಗೆ ಜಸ್ಟ್ ಹೇಳ್ತೀನಿ, ನಾನು ಇದಕ್ಕಿಂತ ಮುಂಚೆ VAO ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಸೊ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನನ್ನ ಯೂಟ್ಯೂಬಲ್ಲಿ ನಾನು ಹಾಕಿರ್ತಕ್ಕಂಥದ್ದು ನಿಮ್ಮ ಕಟಾಪ್ ವಿಡಿಯೋ. ಸೊ ನೋಡ್ಬೋದು, ಯಾರೆಲ್ಲ ನೋಡಿಲ್ಲಲ್ಲ ಇನ್ನೂ ಕೂಡ ನನ್ನ ಚಾನಲ್ನಲ್ಲಿ ಕಟಾಪ್ ವಿಡಿಯೋ ಇದೆ. ಸೊ ಖಂಡಿತ ಆ ಕಟಾಪ್ ವಿಡಿಯೋ ಏನದಪ್ಪ ಅಂದ್ರೆ ನಾನು ಹೇಳಿದ್ದಷ್ಟು ನಿಯರ್ ಆಗಿರ್ತಕ್ಕಂಥ ಹತ್ತಿರದಲ್ಲಿ ಕಟಾಪೇ ಬಂದದ. ನಾವೇನು ಹೇಳಿದ್ದೀವಿ ಅಂದರೆ ಅರ್ಧಕ್ಕಿಂತ ಹೆಚ್ಚುದಷ್ಟು ವಿದ್ಯಾರ್ಥಿಗಳು ಎಲಿಜಿಬಲ್ ಆಗೋದು ತುಂಬ ಕಷ್ಟ ಇತ್ತು ಅಂತ ಹೇಳಿದ್ದೀವಿ, 50% ಅಬವ್. ಬಟ್ ಇವಾಗ 70% ಸ್ಟೂಡೆಂಟ್ಸ್ ಏನಾಗಿಲ್ಲಪ್ಪ ಅಂತಂದರೆ ಎಲಿಜಿಬಲ್ಲೇ ಆಗಿಲ್ಲ, ಅರ್ಹತೆಗಳನ್ನೇ ಗಳಿಸಿಲ್ಲ. ಕೆಲವೊಬ್ಬರು 70 ಅಂಕಗಳನ್ನು ಗಳಿಸಿದರೂ ಕೂಡ ಅವರು ಏನಾಗ್ಬೋದು, ದಾಖಲಾತಿ ವೆರಿಫಿಕೇಷನ್ಗಳನ್ನು ಮಾಡ್ಕೊಳ್ಬೋದು. 70 ಅಂಕಗಳನ್ನು ಗಳಿಸಿದರೂ ಕೆಲವು ಪ್ರವರ್ಗಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಆಯ್ಕೆಗಳನ್ನು ಸಹಿತ ಆಗ್ಬೋದು, ಸರ್ಕಾರಿ ನೌಕರಿ ಸಹಿತ ಹಿಡಿಬೋದು. ಸೊ ಅದಕ್ಕಾಗಿ ನಾವು ಹೇಳಿದ್ದು ಚೆನ್ನಾಗಿರ್ತಕ್ಕಂಥ ಕ್ವಶನ್ ಪೇಪರ್ ತುಂಬಾ ಡಿಫಿಕಲ್ಟ್ ಇತ್ತು. ಆಮೇಲೆ ಅಷ್ಟು ಹೈ ಆಗಿರ್ತಕ್ಕಂಥ ಮೆರಿಟ್ ಬರೋದಿಲ್ಲ. ನಾವು ಹೇಳಿರ್ತಕ್ಕಂಥ ಮೆರಿಟ್ ಏನಾಗಿತ್ತು ಅಂದರೆ ನಿಯರ್ ಆಗಿರ್ತಕ್ಕಂಥದ್ದು ಇತ್ತು. ನೋಡ್ಬೋದು ಎಷ್ಟು ಮೆರಿಟ್ ಬಂದಿದೆ ಅನ್ನೋದನ್ನು, ಎಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಅಂತ ನೋಡಿದ್ರೆ 17, 18 ಚಿಲ್ಲರೆ ಇದೆ. ಇದು 70.5 ಇದೆ. ಇದು ಬಂದುಬಿಟ್ಟು 65 ಇದೆ. ಸೊ ನೋಡಿ, ಒಂದೊಂದು ಹಾಳೆಗಳಲ್ಲಿ ಸುಮಾರು 4-5 ಜನ ಮಾತ್ರ ಏನಾಗಿದ್ದಾರಪ್ಪ ಅಂದರೆ ಎಲಿಜಿಬಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಇದ್ದಾರೆ. ಇವರು 2 ಎಲಿಜಿಬಲ್ ಇದ್ದಾವೆ. ಸೊ ಈ ಕಡೆ ಮತ್ತೆ ಯಾವುದು ಎಲಿಜಿಬಲೇ ಇಲ್ಲ. ಓಕೆನಾ? ಸೊ ಎಸ್ ನೋಡಿ, ಎಲಿಜಿಬಲ್ ಆಗಿರ್ತಕ್ಕಂಥ ಸಂಖ್ಯೆ ಇಲ್ಲಿ 1-2 ಎಲಿಜಿಬಲ್ ಕಾಣ್ತಾ ಇದ್ದಾವೆ, 70 ಅಬವ್. ಬಾಕಿ ಎಲ್ಲ ಏನಿದೆಪ್ಪ ಅಂದರೆ 70ಕ್ಕಿಂತ ಅಂಕಗಳು ಕಡಿಮೆ ಇದೆ. ಇಲ್ಲಿ 25 ಬಂದಿದೆ, ಇಲ್ಲಿ 22.25 ಅಂಕ ಬಂದಿದೆ. ಓಕೆ ನೋಡಿ, ಇಲ್ಲಿ 84 ಇದೆ ನೋಡಿ. ಇದು ನೋಡಿ ಎಷ್ಟು ಬಂದಿದೆ, 5.75, ಆಮೇಲೆ 19.25. ಇಷ್ಟೊಂದು ಕಡಿಮೆ ಮಟ್ಟದಲ್ಲಿ ಏನಾಗಿದೆಪ್ಪ ಅಂತಂದರೆ ರಿಸಲ್ಟ್ ಬಂದದ. ಹೋಪ್ ಏನಾಗ್ತದೆ ಅಂದರೆ ಅಷ್ಟು ಏನೋ ಭಾಳ ಲೋ ಇಲ್ಲ. ಬಟ್ ಕೆಲವು ಜಿಲ್ಲೆಗಳಲ್ಲಿ ಏನಾಗ್ತದಪ್ಪ ಅಂದರೆ ಕಾಂಪಿಟೇಷನ್ ಇದೆ, ಹುಡುಗರು ಚೆನ್ನಾಗಿ ಓದಿದ್ದಾರೆ, ಅಷ್ಟು ರಿಸಲ್ಟ್ ಕಡಿಮೆ ಬರ್ತದೆ ಅಂತ ಹೇಳೋದಿಲ್ಲ. ಬಟ್ ಓವರಾಲ್ ನಾವೇನು ಒಂದು ಲೆವೆಲ್ ಅಂತ ಅಂದಿದ್ದೀವಲ್ಲ, ಸೆಕೆಂಡ್ PUC ಲೆವೆಲ್ಗಿಂತ ತುಂಬಾ ಹಾರ್ಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು KE ಅವರು ಪ್ರಿಪೇರ್ ಮಾಡಿದರು. ಸೊ ಆ ಕಾರಣಕ್ಕಾಗಿ ನನಗನ್ನಿಸ್ತದ ಮ್ಯಾಕ್ಸಿಮಮ್ ಆಗಿ ನಾನು ನೋಡ್ತಾ ಇದ್ದೀನಿ ಲಿಸ್ಟಲ್ಲಿ 100 ಕ್ರಾಸ್ ಆದವರು ಕೇವಲ ಬೆರಳೆಣಿಕೆಗಳಿದ್ದಾರೆ. ಸೊ ಅವುಗಳನ್ನು ಕೂಡ ನನಗೆ ಕಾಣ್ತಾ ಇಲ್ಲ. ಸೊ 85, 90 ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ನಾವೇನು ಮಾಡ್ಬೋದು, ನೋಡ್ಬೋದು. ಬಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳದ್ದು ಏನಾಗಿದ್ದಾರಪ್ಪ ಅಂದರೆ ನೋಡ್ಬೋದು ಎಷ್ಟು ಮಂದಿ ಎಲಿಜಿಬಲ್ ಆಗಿಲ್ಲ ಅಂತಕ್ಕಂಥದ್ದು. ಈಗ ನಿಮಗೆ ಪ್ರೊವಿಷನಲ್ ಮಾರ್ಕ್ಸ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಲಿಸ್ಟಲ್ಲಿ ನಿಮ್ಗೆ ಏನು ಮಾಡ್ಬೋದಪ್ಪ ಅಂತಂದರೆ ಖಂಡಿತವಾಗಿ 1:2 ಅಥವಾ 1:3 ಅಥವಾ ಈ ಅರ್ಹತೆಯನ್ನು ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳ ಲಿಸ್ಟ್ಗಳನ್ನು ಬರಿಬೋದು. ಸೊ ಭಾಳ ಕಡಿಮೆ ಜನ ಬರ್ತದೆ. ಸೊ ನೋಡೋರಂತೆ ಮುಂದಿನ ದಿನಗಳಲ್ಲಿನೂ ಕೂಡ ಯಾರೆಲ್ಲ ಕೂಡ ಆಯ್ಕೆಗಳನ್ನು ಆಗ್ತಕ್ಕಂಥ ಸಾಧ್ಯತೆಗಳನ್ನು ಸಹಿತ ನೀವುಗಳು ಕೂಡ ಪಡ್ಕೊಳ್ತೀರಿ. ಬಟ್ ಭಾಳ ಖುಷಿ ಅನಿಸಿತು, ಏಕೆಂದರೆ KE ಅವರು ತುಂಬ ವೇಗವಾಗಿ ತಾತ್ಕಾಲಿಕ ಕೀ ಆನ್ಸರ್ ಬಿಟ್ಟಿದ್ದರು, ಓಕೆ ಫೈನಲ್ ಬಿಟ್ಟಿದ್ದರು, ಮಾರ್ಕ್ಸ್ ಲಿಸ್ಟ್ ಬಿಟ್ಟಿದ್ದರು. ಇನ್ನೇನು ಕೆಲವೇ ಹಂತಗಳಲ್ಲಿ ಅನಿಸುತ್ತೆ ಈ ವರ್ಷಾಂತ್ಯದಲ್ಲಿ ಅಂದರೆ ಮಾರ್ಚ್ ಅಂತ್ಯದ ಒಳಗಡೆ ನಿಮಗೇನಾಗ್ಬೋದು, ಖಂಡಿತವಾಗಿ ಜಾಬ್ ಸಿಗ್ಬೋದು. ಸೊ ನೀವೆಲ್ಲ ನೋಡ್ತಿರ್ಬೋದು ಎಷ್ಟು ರಿಸಲ್ಟ್ ಕಡಿಮೆ ಬಂದಿದೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನಾಗಿಲ್ಲಪ್ಪ ಅಂದರೆ ಎಲಿಜಿಬಲ್ ಆಗಿಲ್ಲ, ಎಲಿಜಿಬಲ್ ಆಗಿದ್ದಾರೆ ಬಟ್ ಕಡಿಮೆ ಜನ ಆಗಿದ್ದಾರೆ ಅನ್ನೋದನ್ನು ನಾನು ಏನು ಮಾಡ್ತೀನಿ ಹೇಳಿದ್ದೀನಿ. ಇಷ್ಟಿತ್ತು. ಇದೊಂದು ಚೆನ್ನಾಗಿ ಬಂದಿದೆ ನೋಡಿ, 115.75 ಅಂಕಗಳನ್ನು ಕಾಣ್ತಾ ಇದೆ, 115.75. ನಾನು ನೋಡಿರ್ತಕ್ಕಂಥ ಹೈಯೆಸ್ಟ್ ಸ್ಕೋರ್ ಅದು ಇತ್ತು. ಸೊ ನೀವುಗಳು ಸಹಿತ ನೋಡಿ. ಸೊ ಮುಂದೆ ಇರ್ತಕ್ಕಂಥದ್ದು ನಾನು ಅದೇ ಹೇಳ್ತಾ ಇದ್ದೀನಿ, ಅರ್ಹತೆ ಸಂಖ್ಯೆ ಕಡಿಮೆ ಇದೆ. ಸೊ ಮುಂದೆ ಅಂತಿಮ ಸ್ಕೋರ್ ಲಿಸ್ಟ್ ಬಿಡ್ತಾರೆ, ಆದ ನಂತರ 1:2 ಅಥವಾ 1:3 ಲಿಸ್ಟ್ ಬಿಡ್ತಾರೆ. ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೂಡ KE ಅವರು ಅನೌನ್ಸ್ಮೆಂಟ್ ಮಾಡಿದ ನಂತರ ಖಂಡಿತವಾಗಿ ನಾನು ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಇದೇ ಇತ್ತು. ಸೊ ಡೋಂಟ್ ವರಿ, ಏನಾಗಿದೆ ಆಗಿದೆ. ಮುಂದಿರ್ತಕ್ಕಂಥ ನೇಮಕಾತಿಗಳಿಗೆ ಚೆನ್ನಾಗಿ ಓದಿ. ನಾನು ಖಂಡಿತವಾಗಿ ನಿಮಗೆ ಸ್ಟಡಿಗೆ ಎಷ್ಟು ಬೇಕೋ ಅಷ್ಟು ಮಟೀರಿಯಲ್ಸನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.